ವೆಲ್ಕಮ್ ಆಲ್ ಆಫ್ ಯು ಭಾರತ್ ವಿಶ್ವಗುರು ಪ್ರೀ ಕಾನ್ಫರೆನ್ಸ್ ಸೀರೀಸ್ಗೆ ತಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನನ್ಗೆ ಚಂದನ್ ಅವರು ಹೋಸ್ಟ್ ಮಾಡಕ್ ಹೇಳಿದ್ದಾರೆ. ಅವ್ರು ಬಿಸಿ ಇದ್ದಾರೆ ಅನ್ಸುತ್ತೆ ಸ್ವಲ್ಪ, ಅದಕ್ಕೆ ನನ್ಗೆ ಕೊಟ್ಟಿದ್ದಾರೆ. ತಮ್ಗೆಲ್ಲರಿಗೂ ಸ್ವಾಗತ. ಸೊ ಫಸ್ಟ್ ಪ್ರೇಯರ್ ಇಂದ ಸ್ಟಾರ್ಟ್ ಮಾಡೋಣ. ಎಲ್ರು ಕಣ್ಣು ಮುಚ್ಚಿ ಅಡಾಪ್ಟ್ ಚಿನ್ಮುದ್ರಾ Inhale. Om Sahana Vavatu Sahana Bhunaktu Saha Veeryam Karavavahai तेजस्विनावधीतमस्तु मा विद्विषावहै। ओम शांति शांति शांति। Rub your palms. Keep your palms on your eyes. By looking your palms, open your eyes. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಇವತ್ತಿನ ಸ್ಪೀಕರು ಬಿಡು ಕರೆಕ್ಟ್ ಕಾಣಿಸ್ತೈತಲ್ಲಿ. ಶ್ರೀ ಗಿರೀಶ್ ಅವರು ಸರ್ ಇದ್ದೀರಾ? ಹಾ ಮೇಡಮ್ ಇದ್ದೀನಿ. ಓಕೆ, ಅಷ್ಟಾಂಗ ಯೋಗದಲ್ಲಿ ಪ್ರಾಣಾಯಾಮ. ಹೌದು, ಸೆಕೆಂಡ್ ಸ್ಲಾಟ್ ಅಂತ ಹೇಳಿದ್ರು, ಫಸ್ಟ್ ಸ್ಲಾಟ್ ಕೊಟ್ಟಿದ್ರು. ಕೊಟ್ಟಿದ್ದಾರೆ ಮ್ಯಾಮ್, ಹಂಗೇನೆ ಕೊಟ್ಟಿದ್ರು. ಸೊ ಅದಕ್ಕೆ ಓಕೆ ಆಯ್ತು, ನೋ ಪ್ರಾಬ್ಲಮ್. ಸರಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಿರೀಶ್ ಅಂತ, ಮೈಸೂರಿಂದ. ನಾನು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಲ್ಲಿ ಯೋಗ ಶಿಕ್ಷಕ ಹಾಗೂ ಆಯುಷ್ ಇಲಾಖೆಯಲ್ಲಿ ಆಯುರ್ವೇದಿಕ್ ಚಿಕಿತ್ಸಾಲಯದಲ್ಲೂ ಕೂಡ ಯೋಗ ಶಿಕ್ಷಣವನ್ನ ನೀಡ್ತಾ ಇದ್ದೇನೆ. ನಾನು 10 ವರ್ಷದ ಮಕ್ಕಳಿನಿಂದ 80 ವರ್ಷದ ವಯಸ್ಸಿನವರೆಗೂ ಕೂಡ ನಾನು ಯೋಗ ತರಗತಿಯನ್ನ ತಗೋತಾ ಇದ್ದೇನೆ. ಇಂದಿನ ಯೋಗ ಸಮಿಟ್ 2023 ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಸ್ವಾಗತವನ್ನ ಬಯಸುತ್ತಾ, ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲರಿಗೂ ಕೂಡ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇನೆ. ಹರಿ ಓಂ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನಗೆ ಯೋಗ ಕಲಿಸಿದ ಎಲ್ಲ ಗುರುವರಿಯರಿಗೆ ನನ್ನ ಪ್ರೀತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನನಗೆ ಕೊಟ್ಟಿರುವಂತ ಒಂದು ಅಷ್ಟಾಂಗ ಯೋಗದಲ್ಲಿ ಪ್ರಾಣಾಯಾಮ ಎಂಬ ಸಂಕೀರ್ಣವನ್ನ ತಮ್ಮ ಮುಂದೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟಾಂಗ ಯೋಗದಲ್ಲಿ 8 ಹಂತಗಳಿದಾವೆ. ಆ 8 ಹಂತದಲ್ಲಿ 4ನೇ ಹಂತವೇ ಪ್ರಾಣಾಯಾಮ. ನಾನು ಪ್ರಾಣಾಯಾಮದ ಬಗ್ಗೆ ಇವತ್ತು ಬರೀ ಪ್ರಾಣಾಯಾಮದ ಬಗ್ಗೆ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡಲ್ಲ. ಪ್ರಾಣಾಯಾಮವನ್ನ ಹಲವಾರು ಯೋಗ ಜ್ಞಾನಿಗಳು, ಯೋಗ ಸಾಧಕರು ಪುಸ್ತಕಗಳನ್ನೆಲ್ಲ ರಚನೆ ಮಾಡಿದ್ದಾರೆ. ಆ ಪುಸ್ತಕದಲ್ಲಿ ರಚನೆ ಮಾಡಿರುವ ಎಲ್ಲ ಅಂಶಗಳನ್ನ ತೆಗೆದುಕೊಂಡು, ಜೊತೆಗೆ ನನಗೆ ನನ್ನ ಗುರುಗಳು ಯಾವ ರೀತಿ ಪ್ರಾಣಾಯಾಮದ ಬಗ್ಗೆ ಶಿಕ್ಷಣವನ್ನು ನೀಡಿದರೆ ಅದೆಲ್ಲವನ್ನು ಒಗ್ಗೂಡಿಸಿ ಇಂದು ಅಷ್ಟಾಂಗ ಯೋಗದಲ್ಲಿ ಪ್ರಾಣಾಯಾಮ ಎಂಬುವ ವಿಚಾರವನ್ನ ತಮ್ಮ ಮುಂದೆ ಮಂಡಿಸೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಯೋಗದ ಪಿತಾಮಹ ಶ್ರೀ ಪತಂಜಲಿ ಮಹಾಮುನಿ ಅವರು ರಚಿಸಿರುವಂತಹ 192 ಸೂತ್ರ ಶ್ಲೋಕಗಳ ಯೋಗ ಯಂತ್ರ ಕೃತಿಯಲ್ಲಿ ಅಷ್ಟಾಂಗ ಯೋಗದ 4ನೇ ಹಂತ ಪ್ರಾಣಾಯಾಮ, ಇದು ಯೋಗ ಸಾಧನೆಯ 4ನೇ ಮೆಟ್ಟಿಲು ಎಂದು ಪರಿಗಣಿತವಾಗಿದೆ ಎಂದು ತಿಳಿಸಿರುತ್ತಾರೆ. ಹಾಗೆ ಪತಂಜಲಿ ಮಹರ್ಷಿಗಳು ಹೇಳಿರುವಂತೆ ಚಿತ್ತ ವೃತ್ತಿ ನಿರೋಧ, ಅಂದ್ರೆ ಇಲ್ಲಿ ಪ್ರಾಣಾಯಾಮ ಅಭ್ಯಾಸವು ಮನಸ್ಸಿನ ನಿಯಂತ್ರಣ ಅಥವಾ ಹಿಡಿತ ಸಾಧನೆಗೆ ಪೂರಕವಾಗಿದೆ. ಯೋಗ ಕೇವಲ ಆಸನಗಳ ಅಭ್ಯಾಸ, ದೈಹಿಕ ಕಸರತ್ತು ಆಗಿರದೆ ಸರ್ವ ರೋಗಗಳಿಗೂ ಕೂಡ ಯೋಗ ದಿವ್ಯ ಔಷಧವಾಗಿದೆ. ದೈಹಿಕ, ಮಾನಸಿಕ, ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಸಹಕಾರಿಯಾಗಿ ನಮಗೆ ಕೆಲಸ ನಿರ್ವಹಿಸಲು ಉತ್ತಮವಾಗಿ ಸಹಾಯವನ್ನು ಮಾಡ್ತಾ ಇದೆ. ಹಾಗೆ ಪತಂಜಲಿ ಮಹರ್ಷಿಗಳು ಅವರ ಸೂತ್ರಗಳಲ್ಲಿ ಈ ರೀತಿ ಹೇಳ್ತಾರೆ: ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸ ಯೋರ್ಗತಿ ವಿಚ್ಛೇದ ಪ್ರಾಣಾಯಾಮ. ಅಂದ್ರೆ
ಆಸನ ಜಯ ಉಂಟಾದ ಮೇಲೆ ಅಂದ್ರೆ ಆಸನಾಭ್ಯಾಸವನ್ನ ಮಾಡಿದ ಮೇಲೆ ಶ್ವಾಸ ಪ್ರಶ್ವಾಸಗಳ ಗತಿಯನ್ನು ನಿಲ್ಲಿಸುವುದೇ ಪ್ರಾಣಾಯಾಮ ಎಂಬುದು ಈ ಸೂತ್ರದ ಅರ್ಥ. ಹಾಗೆ ಇನ್ನೊಂದು ಸೂತ್ರದಲ್ಲಿ ಹೇಳೋದಾದ್ರೆ ಬಾಹ್ಯಾಭ್ಯಂತರ ಸ್ತಂಭ ವೃತ್ತಿರ್ದೇಶ ಕಾಲ ಸಂಖ್ಯಾಭಿಹ ಪರಿದೃಷ್ಟೋ ದೀರ್ಘ ಸೂಕ್ಷ್ಮ ಅಂದ್ರೆ ಪ್ರಶ್ವಾಸ ಅಂದರೆ ರೇಚಕ, ಶ್ವಾಸ ಅಥವಾ ಪೂರಕ, ಮತ್ತು ಗತಿವಿಚ್ಛೇದ ಅಂದ್ರೆ ಕುಂಭಕ ಸ್ಥಿತಿ. ಈ ಕುಂಭಕ ಸ್ಥಿತಿಯ ಪ್ರಾಣಾಯಾಮವನ್ನು ದೇಶ ಕಾಲ ಸಂಖ್ಯೆಗಳಿಂದ ಪರೀಕ್ಷಿಸಿ ದೀರ್ಘವೂ ಸೂಕ್ಷ್ಮವಾಗುತ್ತದೆ ಎಂಬುದೇ ಇದರ ಅರ್ಥ. ಹಾಗೆ ಈ ಸೂತ್ರದಲ್ಲಿ ಪ್ರಾಣಾಯಾಮದ ಅಭ್ಯಾಸವನ್ನು ಹೇಳಲಾಗಿದೆ. ಅಂದ್ರೆ ಪೂರಕ, ಕುಂಭಕ, ರೇಚಕ. ಅಂದ್ರೆ ಪೂರಕ ಅಂದ್ರೆ ಉಸಿರನ್ನ ತಗೊಳ್ಳೋದು, ಕುಂಭಕ ಅಂದ್ರೆ ಉಸಿರನ್ನ ಹಿಡಿದಿಟ್ಕೊಳ್ಳೋದು, ರೇಚಕ ಅಂದ್ರೆ ಉಸಿರನ್ನ ಆಚೆಗೆ ಹಾಕೋದು. ಈ 3 ಅಂಗಗಳು ಪ್ರಾಣಾಯಾಮದ ಅಭ್ಯಾಸದಲ್ಲಿ ಹೇಳಲಾಗಿದೆ. ಇದನ್ನ ದೇಶ ಕಾಲ ಸಂಖ್ಯಾ ಎಂಬ ಪರೀಕ್ಷೆಗೆ ಒಳಪಡಿಸಿದಾಗ ಆ ಅಭ್ಯಾಸವನ್ನ ಮಾಡಿದಾಗ ಪ್ರಾಣವು ದೀರ್ಘವೂ ಸೂಕ್ಷ್ಮವೂ ಆಗುತ್ತದೆ ಎಂಬುದು ಇದರ ಅರ್ಥ. ಹಾಗೆ ಇನ್ನೊಂದು ರೀತಿ ಹೇಳೋದಾದ್ರೆ ಯೋಗಿಗಳು ಹಠ ಪ್ರದೀಪಿಕೆ ಎಂಬ ಒಂದು ಪುಸ್ತಕವನ್ನು ಕೂಡ ಬಿಟ್ಟಿದ್ದಾರೆ. ಅದರಲ್ಲಿ ಅದನ್ನ ಯೋಗ ಡಿಪ್ಲೊಮಾ ಅಥವಾ ಯೋಗ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾಗೆ ತುಂಬಾ ಉಪಯೋಗ ಆದಂತಹ ಒಂದು ಪುಸ್ತಕ. ಇದರಲ್ಲಿ ಏನ್ ಹೇಳಿದಾರೆ ಅಂದ್ರೆ ಅತಾಸನೆ ದೃಢೇ ಯೋಗೆ ವಶಿ ಹಿತ ಮಿತಾಶನ ಗುರುಪದಿಷ್ಟ ಮಾರ್ಗೇಣ ಪ್ರಾಣಾಯಾಮನ್ ಸಮಭ್ಯಸೇತ್. ಅಂದ್ರೆ ಇಂದ್ರಿಯ ನಿಗ್ರಹವನ್ನ ಹೊಂದಿ ಹಿತಮಿತವಾದ ಆಹಾರವನ್ನು ಸೇವಿಸುವ ಯೋಗಿಯು ದೃಢವಾದ ಆಸನದಲ್ಲಿ ಇದ್ದು ಗುರು ಉಪದೇಶಿಸಿದ ಮಾರ್ಗದಿಂದ ಪ್ರಾಣಾಯಾಮದ ಅಭ್ಯಾಸ ಮಾಡಬೇಕು. ನಿಮ್ಗೆಲ್ರಿಗೂ ಗೊತ್ತಿರಲಿ, ಯೋಗಾಭ್ಯಾಸ ಇರಲಿ, ಆ ಯೋಗಾಭ್ಯಾಸದಲ್ಲಿ ಇರುವಂತಹ ಪ್ರಾಣಾಯಾಮ, ಧ್ಯಾನ ಇದೆಲ್ಲವನ್ನು ಕೂಡ ಗುರು ಮುಖೇನನೇ ನಾವು ಅಭ್ಯಾಸವನ್ನ ಮಾಡ್ಬೇಕು ಅಂತ ಇದರಲ್ಲಿ ಹೇಳಲಾಗಿದೆ. ಹಾಗೆ ಚಿತ್ತಂ ವಾತೆ ಚಲಂ ಚಿತ್ತಂ ನಿಶ್ಚಲೇ ನಿಶ್ಚಲಂ ಭವೇತ್. ಅಂದ್ರೆ ಯೋಗಿ ಸ್ಥಾಣುತ್ತ ಮಾಪ್ನೋತಿ ತಥೋ ವಾಯು ನಿರೋಧಯೇತ್. ಅಂದ್ರೆ ವಾಯು ಚಲಿಸುವವರೆಗೆ ಚಿತ್ತವು ಚಲಿಸುತ್ತಿರ್ತದೆ, ಅಂದ್ರೆ ಮನಸ್ಸು. ನಿಶ್ಚಲವಾದ ಚಿತ್ತವು ಮನಸ್ಸು ನಿಶ್ಚಲವಾಗುವುದು. ಆಗ ಯೋಗಿಯು ಚಿತ್ತ ಸ್ಥಿರತೆಯನ್ನ ಹೊಂದುತ್ತಾನೆ. ಆದ್ದರಿಂದ ವಾಯುವನ್ನ ನಿರೋಧಿಸಬೇಕು ಎಂಬುದು ಇದರ ಅರ್ಥ. ಇನ್ನು ನಿಮ್ಗೆಲ್ರಿಗೂ ತಿಳಿದಿರುವ ಹಾಗೆ ವೈದ್ಯಕೀಯ ಸುಭಾಷಿತ ಎಂಬ ಸಾಹಿತ್ಯ ಕೂಡ ಇದೆ. ಆ ವೈದ್ಯಕೀಯ ಸುಭಾಷಿತ ಸಾಹಿತ್ಯ ಅದರಲ್ಲೂ ಕೂಡ ಯೋಗದ 8 ಹಂತಗಳು, ಅಷ್ಟಾಂಗದ ಬಗ್ಗೆ ಆ ಸಾಹಿತ್ಯದಲ್ಲಿ ತಿಳಿಸಲಾಗಿದೆ. ಅದರಲ್ಲಿ ಪ್ರಾಣಾಯಾಮದ ಬಗ್ಗೆ ಈ ರೀತಿ ಉಲ್ಲೇಖಿಸಲಾಗಿದೆ. ವಾಯುರಾಯುರ್ ಬಲಂ ವಾಯುರ್ಧಾತ ಶರೀರಿಣಾಂ ಸರ್ವಂ ಪ್ರಭುರ್ವಾಯುಶ್ಚ ಕೀರ್ತಿ. ಅಂದ್ರೆ ವಾಯುವೇ ಆಯುಬಲ, ಶರೀರಧಾರಕ, ವಾಯುವೇ ವಿಶ್ವ ಮತ್ತು ವಾಯುವೇ ಪ್ರಭು ಎನಿಸಿದೆ. ಹಾಗೆ ವಾಯುದೇವ ಮಹಾಭೂತಂ ವದಂತು ನಿಖಿಲ ಜನಂ ಆಯುರೇ ವೈಶ್ಯ ಭೂತಾನಾಮಿತಿ ಮನ್ಯಾಮಹೇ ವಯಂ. ಪಂಚಮಹಾಭೂತಗಳಲ್ಲಿ ವಾಯುವೇ ಮಹಾಭೂತವೆಂದು ಎಲ್ಲರೂ ಹೇಳ್ತಾರೆ. ಆದ್ರೆ ನಾವಾದ್ರೂ ಆ ವಾಯುವೇ ಪ್ರಾಣಿಗಳ ಆಯು ಎಂದೇ ತಿಳಿದಿದ್ದೇವೆ. ಪ್ರಾಣವು ಜೀವ ತತ್ವದ ಮೂಲಭೂತ ತತ್ವ. ಪ್ರಾಣಿ ಪಕ್ಷಿ ಕೀಟಗಳಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳು ಅಂದ್ರೆ ಚಲನವಲನಗಳು, ಶಾರೀರಿಕ ಕ್ರಿಯೆಗಳು, ಕಣಗಳು, ತರುಲತೆಗಳಲ್ಲೂ ಕೂಡ ಜೀವದ ಭಾವದ ಪ್ರಕಟೀಕರಣ ಇರುವುದೇ ಈ ಪ್ರಾಣ. ಹಾಗೆ ಖನಿಜಗಳಲ್ಲಿ ಜೀವದ ಸಂಕೇತ ಇಲ್ಲ ಎಂದು ಅನಿಸುತ್ತದೆ, ಆದರೆ ಅವುಗಳ ಅತ್ಯಂತ ಸೂಕ್ಷ್ಮವಾದ ಚಟುವಟಿಕೆ ಎಂದು ಭೌತ ವಿಜ್ಞಾನದಲ್ಲಿ ತಿಳಿಸಲಾಗಿದೆ. ಹೀಗೆ ವ್ಯಕ್ತ ಅವ್ಯಕ್ತ ಚರಾಚರಗಳಲ್ಲಿ ಪ್ರಾಣ ತತ್ವವನ್ನು ಗುರುತಿಸಬಹುದು. ಇದರಲ್ಲಿ ನೋಡಿ, ಅಷ್ಟಾಂಗ ಯೋಗದಲ್ಲಿ ಪ್ರಾಣಾಯಾಮ ಅಂದ್ರೆ ಪ್ರಾಣ, ಆ ಪ್ರಾಣದ ಬಗ್ಗೆನೇ ನಾನು ನಿಮ್ಗೆ ಮಂತ್ರದ ಮುಖಾಂತರದಲ್ಲಿ, ಸೂತ್ರದ ಮುಖಾಂತರದಲ್ಲಿ ಇರುವುದನ್ನ, ನಮ್ಮ ಜ್ಞಾನಿಗಳು ತಿಳಿಸಿರುವುದನ್ನ ತಮ್ಗಳಿಗೆ ತಿಳಿಸ್ತಾ ಬರ್ತಾ ಇದ್ದೀನಿ. ಮತ್ತೆ ಹೀಗೆ ವ್ಯಕ್ತ ಅವ್ಯಕ್ತ ಚರಾಚರಗಳಲ್ಲಿ ಪ್ರಾಣ ತತ್ವವನ್ನು ಗುರುತಿಸಬಹುದು. ಈ ತತ್ವ ಪ್ರಾಣಿಗಳಂತೆ ಕೇವಲ ಶಾರೀರಿಕ ಕ್ರಿಯೆ ಮತ್ತು ಚಟುವಟಿಕೆಗಳಲ್ಲಿ ಮಾತ್ರ ಗೋಚರವಾಗದೆ ವಿಚಾರ ಶಕ್ತಿಯಿಂದಲೂ ಕೂಡ ಪ್ರಕಟವಾಗಿದೆ. ಇದೊಂದು ವಿಕಸಿತವಾದಂತಹ ಸ್ಥಿತಿ ಅಥವಾ ಮಾನವನಲ್ಲಿ ಪ್ರಾಣ ಮನಸ್ಸಾಗಿ ಹೊರಹೊಮ್ಮಿದೆ. ಮಾನವನಿಗೆ ಇದೊಂದು ವಿಶೇಷ ಕೊಡುಗೆ. ಈ ಸೃಷ್ಟಿಯ ಪ್ರತಿಯೊಂದು ಚಲನೆಗೂ ಕೂಡ ಪ್ರಾಣಶಕ್ತಿಯೇ ಆಧಾರ. ಮನಸ್ಸಿನ ಚಲನೆ ಅಂದರೆ ಆಲೋಚನೆಗಳು, ಇವಕ್ಕೂ ಆಧಾರ ಪ್ರಾಣವೇ. ಈ ಪ್ರಾಣಶಕ್ತಿಯ ಮೇಲೆ ಹಿಡಿತ ಸಂಪಾದನೆಗಾಗಿ ಮಾಡುವ ಎಲ್ಲ ಉಪಾಯಗಳು, ತಂತ್ರಗಳು, ಅದುವೇ ಪ್ರಾಣಾಯಾಮ. ಇದು ಅಷ್ಟಾಂಗ ಯೋಗದ 4ನೇ ಅಂಗವೇ ಪ್ರಾಣಾಯಾಮ. ಇನ್ನು
ಶ್ವಾಸ ಪ್ರಾಣವಲ್ಲ. ಶ್ವಾಸ ಹೆಚ್ಚೆಂದರೆ ಪ್ರಾಣವಾಹಕ ಎಂದು ಕರೆಯಬಹುದು. ಶ್ವಾಸವು ಸ್ಥೂಲ ಪ್ರಕಟೀಕರಣ, ಪ್ರಾಣವು ಸೂಕ್ಷ್ಮ ಚೈತನ್ಯ. ಹಾಗೆ ಸ್ಥೂಲ ಶರೀರಕ್ಕೆ ಮತ್ತು ಸೂಕ್ಷ್ಮ ಶರೀರಕ್ಕೆ ಸಂಪರ್ಕ ಮಾಡುವುದೇ ಈ ಪ್ರಾಣ. ಸಂಪರ್ಕ ಕಡಿದು ಹೋದ ಕೂಡಲೇ ಸಾವು ಸಂಭವಿಸುತ್ತದೆ, ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ವಿಕಾಸ ವಿಶ್ವಾಸಗಳು ಉತ್ಪತ್ತಿ, ಜೀರ್ಣಕ್ರಿಯೆ, ಮಲಮೂತ್ರ ವಿಸರ್ಜನೆ, ರಕ್ತ ಮಾಂಸ, ಕೈ ಕಾಲುಗಳು, ಅಸ್ಥಿ ಮಜ್ಜೆ, ಮೇಧಸ್ಸು, ವೀರ್ಯಗಳ ಉತ್ಪತ್ತಿ, ಕೆಮ್ಮು, ಆಕಳಿಕೆ, ರೆಪ್ಪೆಗಳ ಚಲನೆ ಇತ್ಯಾದಿ ಎಲ್ಲ ಶಾರೀರಿಕ ಚಟುವಟಿಕೆಗಳು ಭಾವಸ್ಮರಣೆ ಮತ್ತು ಸಂಕಲ್ಪ ಶಕ್ತಿ, ಕಲ್ಪನಾ ಶಕ್ತಿ ಇತ್ಯಾದಿ ಎಲ್ಲ ಮಾನಸಿಕ ಚಟುವಟಿಕೆಗಳು. ಕೈ ಕಾಲುಗಳ ಚಲನೆ ಇತ್ಯಾದಿ ಬಹಿರಂಗ ಚಟುವಟಿಕೆಗಳು ಎಲ್ಲವುದಕ್ಕೂ ಈ ಪ್ರಾಣಶಕ್ತಿಯ ಪ್ರಚೋದನೆಯ ಪರಿಯೇ ಇದಕ್ಕೆ ಮೂಲ ಕಾರಣ. ಇನ್ನು ಪ್ರಾಣಾಯಾಮ ಎಂದರೆ ಪ್ರಾಣ ಪ್ಲಸ್ ಆಯಾಮವೇ ಪ್ರಾಣಾಯಾಮ. ಪ್ರಾಣ ಎಂದರೆ ಜೀವದ ಚೈತನ್ಯ. ಜೀವದ ಚೈತನ್ಯವನ್ನ ಪ್ರಾಣ ಎಂದು ಕರೆದರೆ, ಆಯಾಮವನ್ನ ವೃದ್ಧಿಸು ಅಥವಾ ಹೆಚ್ಚಿಸು ಅಂದ್ರೆ ಆ ಪ್ರಾಣವನ್ನ ವೃದ್ಧಿಸುವುದು ಅಥವಾ ಹೆಚ್ಚಿಸುವುದನ್ನ ನಾವು ಆಯಾಮ ಅಂತ ಹೇಳ್ತೇವೆ. ನಾವು ಆಡುವಂತ ಉಸಿರಾಟವನ್ನ ಈ ಪ್ರಾಣ, ಆ ಶ್ವಾಸವೇ ಪ್ರಾಣ, ಅದನ್ನ ಹೆಚ್ಚು ಹೆಚ್ಚು ನಾವು ವೃದ್ಧಿಸ್ತಾ ಹೋಗುವುದೇ, ಹೆಚ್ಚಿಸ್ತಾ ಹೋಗುವುದೇ ಆಯಾಮ. ಇದೆರಡು ಸೇರಿನೇ ಪ್ರಾಣಾಯಾಮ ಅಂತ ಹೇಳ್ತೇವೆ. ಇನ್ನು ಕ್ರಮಬದ್ಧವಾದ ಉಸಿರಾಟ ಪ್ರಕ್ರಿಯೆ, ಅದರ ಮೂಲಕ ಚೈತನ್ಯಯುಕ್ತವಾದ ಪ್ರಾಣವಾಯುವನ್ನು ಪಡೆದು ಮಾನವನ ಜೀವಿತಾವಧಿಯನ್ನ ಹೆಚ್ಚಿಸುವುದೇ ಪ್ರಾಣಾಯಾಮ. ಮಾನವನ ಜೀವಿತಾವಧಿ ಅಂದ್ರೆ ಆಯಸ್ಸು. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ನಾವು 1 ನಿಮಿಷಕ್ಕೆ 15ರಿಂದ 17 ಬಾರಿ ಉಸಿರಾಟವನ್ನ ಸಾಮಾನ್ಯ ಮನುಷ್ಯ ಮಾಡ್ತಾ ಇದ್ರೆ, ನಾವು ಈ ಯೋಗಾಭ್ಯಾಸದಲ್ಲಿ ಪ್ರಾಣಾಯಾಮವನ್ನು ಹೆಚ್ಚು ಮಾಡಿದಾಗ ಆ ನಮ್ಮ ಉಸಿರಾಟದ ಸಂಖ್ಯೆ 15, 17ರಿಂದ ಇರುವುದು 12, 13, 15 ಈ ರೀತಿಯಾಗಿ ನಾವು ಆ ಉಸಿರಾಟದ ಸಂಖ್ಯೆಯನ್ನ ಕಡಿಮೆ ಮಾಡ್ತಾ ಉಸಿರಾಟವನ್ನ ಜಾಸ್ತಿ ಮಾಡ್ತಾ ಬರ್ತೀವಿ. ನಾವ್ ಏನು ಆ 4ರಿಂದ 5 ಆ ಸಂಖ್ಯೆ, ಆ ಉಸಿರಾಟವನ್ನ ಕಡಿಮೆ ಮಾಡ್ತೀವಿ ಅಂದ್ರೆ ಉಸಿರನ್ನ ಹೆಚ್ಚು ತಗೊಂಡು ಸಂಖ್ಯೆಯನ್ನ ಕಡಿಮೆ ಮಾಡ್ಕೋತೀವಿ, ಅಷ್ಟು ನಮ್ಮ ಆಯುಷು ವೃದ್ಧಿ ಆಗುತ್ತೆ ಅಂತ ನಾವು ಭಾವಿಸ್ಕೋಬೇಕು. ಯಾಕೆಂದ್ರೆ ನಾವು ಪ್ರಾಣಾಯಾಮ ಮಾಡಿದಾಗ ನಮ್ಮ ದೇಹಕ್ಕೆ ಬೇಕಾದ ಆ ಪ್ರಾಣವಾಯು ಹೆಚ್ಚು ಕೊಟ್ಟಾಗ ಆ ಪ್ರಾಣ, ನಾವು ಉಸಿರಾಟದ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ, ಆ ಹೆಚ್ಚಾಗಿರೋದು ಕಡಿಮೆ ಆಗ್ತಾ ಹೋಗುತ್ತೆ. ಆ ಕಡಿಮೆ ಆದಂತ ಆ ಸಂಖ್ಯೆ ನಮ್ಮ ಜೀವಿತಾವಧಿಯ ವೃದ್ಧಿಗೆ ಕಾರಣವಾಗುತ್ತೆ. ಇನ್ನು ಉಚ್ಛ್ವಾಸ ನಿಶ್ವಾಸ ಕ್ರಿಯೆಗಳನ್ನ ಸ್ಥಿರಾಸನದಲ್ಲಿ ಕುಳಿತು ಹದಗೊಳಿಸುವುದೇ ಪ್ರಾಣಾಯಾಮ ಎಂದು ಪತಂಜಲಿ ಮುನಿಯವರು ಯೋಗ ಸೂತ್ರದ 2ನೇ ಅಧ್ಯಾಯದಲ್ಲಿ ತಿಳಿಸಿರ್ತಾರೆ. ಇನ್ನು ಪ್ರಾಣಾಯಾಮದ ಅಭ್ಯಾಸವನ್ನ ಪ್ರಾತಃ ಕಾಲ ಮತ್ತು ಸಂಜೆ ಇದು ಅಭ್ಯಾಸಕ್ಕೆ ಸೂಕ್ತವಾದಂತಹ ಸಮಯ. ನಿತ್ಯ ಕರ್ಮವನ್ನ ಪೂರೈಸಿದ ಬಳಿಕ ಉಪಹಾರ ಸೇವನೆ ಪೂರ್ವ ಅಂದ್ರೆ ನಮ್ಮ ಆಹಾರವನ್ನ ಸೇವನೆ ಮಾಡೋದಕ್ಕೆ ಮುಂಚಿತವಾಗೇನೆ ಖಾಲಿ ಹೊಟ್ಟೆಯಲ್ಲಿ ಈ ಅಭ್ಯಾಸವನ್ನ ಮಾಡಬೇಕು. ಆಹಾರ ಸೇವನೆಯಾದ ಕನಿಷ್ಠ 3 ತಾಸುಗಳ ಬಳಿಕ ಈ ಅಭ್ಯಾಸಕ್ಕೆ ನಾವು ತೊಡಗಬಹುದು. ಬಿಸಿಲು ಅಥವಾ ಇನ್ನಿತರ ಕೆಲಸ, ಅದು ಅತಿಯಾಗಿ ಕೆಲಸವನ್ನ ಮಾಡಿ ಅತಿಯಾದ ಆಯಾಸ ಆದಾಗ ಈ ಅಭ್ಯಾಸವನ್ನ ಮಾಡಬಾರ್ದು. ಹಾಗೆ ಇನ್ನು ಪ್ರಾಣಾಯಾಮವನ್ನ ಮಾಡೋದಕ್ಕೆ ಸ್ಥಳದ ಆಯ್ಕೆಯನ್ನ ಮಾಡ್ಕೋಬೇಕಾಗುತ್ತೆ. ನಮ್ಮ ಕೂರುವ ಸ್ಥಳ ಶುದ್ಧ ವಾತಾವರಣದಿಂದ ಕೂಡಿರ್ಬೇಕು, ಶುದ್ಧ ಗಾಳಿ ಇರಬೇಕು, ಮತ್ತೆ ಶುದ್ಧ ಬೆಳಕು ಆ ಜಾಗದಲ್ಲಿ ಇರುವಂತೆ ನೋಡ್ಕೋಬೇಕು. ಇನ್ನು ಪ್ರಾಣಾಯಾಮಕ್ಕೆ ನಾವು ಕುಳಿತುಕೊಳ್ಳುವ ಒಂದು ವಿಧಾನ, ನೆಲಕ್ಕೆ ಚಾಪೆ ಅಥವಾ ಹತ್ತಿಯ ವಸ್ತ್ರವನ್ನ ಹಾಕಿ ಅಥವಾ ಕಂಬಳಿಯನ್ನು ಕೂಡ ಹಾಕಿ ಅದ್ರ ಮೇಲೆ ಕುಳಿತುಕೋಬಹುದು. ಇನ್ನು ಪ್ರಾಣಾಯಾಮಕ್ಕೆ ಯೋಗ್ಯವಾದಂತ ಕುಳಿತುಕೊಳ್ಳುವ ಆಸನಗಳು ಅಂದ್ರೆ ವಜ್ರಾಸನ ಮತ್ತೆ ಪದ್ಮಾಸನ. ವಜ್ರಾಸನ ಅಥವಾ ಪದ್ಮಾಸನವನ್ನ ಹಾಕಿ ನೇರವಾಗಿ ಸೊಂಟ ಮತ್ತು ಕುತ್ತಿಗೆ, ತಲೆ ಒಂದೇ ನೇರಕ್ಕೆ ಇರುವಂತೆ ಸಮತೋಲನವನ್ನ ಕಾಯ್ದುಕೊಳ್ಳಬೇಕು. ಇಲ್ಲೇ ಅತ್ಯಂತ ಸರಳವಾದ ಸ್ವಸ್ತಿಕಾಸನದಲ್ಲೂ ಕೂಡ, ಈಗ ಕೆಲವರಿಗೆ ವಜ್ರಾಸನ ಅಥವಾ ಪದ್ಮಾಸನವನ್ನ ಹಾಕೋದಕ್ಕಾಗಲ್ಲ, ಯಾಕೆಂದ್ರೆ ಅವರು ದೀರ್ಘವಾಗಿ ಯೋಗಾಭ್ಯಾಸ ಆಸನಾಭ್ಯಾಸವನ್ನ ಮಾಡಿಲ್ಲ ಅಂದ್ರೆ ಅವ್ರಿಗೆ ವಜ್ರಾಸನ ಅಥವಾ ಪದ್ಮಾಸನ ಹಾಕೋದಕ್ಕೂ ಸ್ವಲ್ಪ ಕಷ್ಟ ಆಗ್ಬೋದು. ಅಂತವರು ಸ್ವಸ್ತಿಕಾಸನ ಹಾಕಿ ಅದರಲ್ಲೂ ಕೂಡ ಆರಾಮಾಗಿ ಪ್ರಾಣಾಯಾಮವನ್ನ ಮಾಡ್ಬೋದು. ಇನ್ನು ಪ್ರಾಣಾಯಾಮದ ಅಂಗಗಳು, ಮೂಗಿನ 2 ಹೊರಳೆಗಳ ಮೂಲಕ ಪ್ರಾಣಾಯಾಮ ಪ್ರಕ್ರಿಯೆ ನಡೆಯುತ್ತದೆ. ಇಲ್ಲಿ ಆ ಮೂಗಿನ ಹೊರಳೆಗಳನ್ನ ನಾಡಿಗಳು ಎಂದು ಹೇಳ್ಬೋದು. ಇಡ, ಪಿಂಗಳ ಹಾಗೂ ಸುಷುಮ್ನ ಎಂಬ 3 ನಾಡಿಯ ಬಗ್ಗೆ ನಾವು ಈ ಪ್ರಾಣಾಯಾಮದಲ್ಲಿ ತಿಳ್ಕೋಬಹುದು. ಎಡ ಹೊರಳೆ ಚಂದ್ರನಾಡಿ, ಇದು ಶೀತಕರಕವಾಗಿರುತ್ತದೆ. ಬಲ ಹೊರಳೆ ಸೂರ್ಯನಾಡಿ, ಸೂರ್ಯ ಅಂದ್ರೆ ಶಾಖ, ಈ ಸೂರ್ಯನಾಡಿ ಉಷ್ಣಕಾರಕವಾಗಿರುತ್ತೆ.
ಇದೆರಡರ ಮಧ್ಯ ಅಂತ ಇರುವಂತ ನಾಡಿಯೇ ಸುಷುಮ್ನ ನಾಡಿ. ಈ ಎರಡು ನಾಡಿಗಳ ಮಧ್ಯದಲ್ಲಿ ಬೆನ್ನು ಹುರಿಯಿಂದ ನೇರವಾಗಿ ನೆತ್ತಿಯವರೆಗೆ ಇದೆ ಅಂತ ಯೋಗ ಸಾಧಕರು ತಿಳಿಸಿರ್ತಾರೆ. ಇನ್ನು ಪೂರಕ ಅಂದ್ರೆ ಉಸಿರನ್ನ ತೆಗೆದುಕೊಳ್ಳೋದು, ರೇಚಕ ಅಂದ್ರೆ ಉಸಿರನ್ನ ಹೊರ ಹಾಕೋದು, ಕುಂಭಕ ಅಂದ್ರೆ ಉಸಿರನ್ನ ನಿಲ್ಲಿಸೋದು. ಹಾಗೆ ಅಂತರ್ಕುಂಭಕ ಮತ್ತೆ ಬಾಹ್ಯ ಕುಂಭಕ ಅಂತಾನು ಹೇಳ್ತೀವಿ. ಅಂತರ್ಕುಂಭಕ ಅಂದ್ರೆ ಒಳಗೆ ತೆಗೊಂಡಂತ ಉಸಿರನ್ನ ಆ ಉಸಿರನ್ನ ತಡೆದು ಹಿಡಿದು ನಿಲ್ಲಿಸುವುದೇ ಅಂತರ್ಕುಂಭಕ. ಇನ್ನು ಬಾಹ್ಯ ಕುಂಭಕ ಅಂದ್ರೆ ಉಸಿರನ್ನ ಹೊರ ಹಾಕಿ ತಡೆದು ನಿಲ್ಲಿಸುವುದೇ ಬಾಹ್ಯ ಕುಂಭಕ. ನಾವಿಲ್ಲಿ ರೇಚಕ ಅಂದ್ರೆ ಏನು, ಪೂರಕ ಅಂದ್ರೆ ಏನು, ಅಂತರ್ಕುಂಭಕ ಅಂದ್ರೆ ಏನು, ಮತ್ತೆ ಬಾಹ್ಯ ಕುಂಭಕ ಅಂದ್ರೆ ಏನು, ಇದೆಲ್ಲನೂ ತಿಳ್ಕೊಂಡಿದ್ವಿ. ಹಾಗೆ ನಾವು ಪ್ರಾಣಾಯಾಮವನ್ನ ಮಾಡ್ಬೇಕಾದ್ರೆ ಅದಕ್ಕೆ ಮುದ್ರೆನೂ ಕೂಡ ಇದೆ. ಈ ಪ್ರಾಣಾಯಾಮದ ಅಭ್ಯಾಸದಲ್ಲಿ ಮೃಗಿ ಮುದ್ರೆ ಅಂದ್ರೆ ನೋಡಿ ಈ ರೀತಿ ಮಾಡ್ಬೋದು. ಯಾಕೆ ಮೃಗಿ ಮುದ್ರಿ ಅಂತ ಹೇಳ್ತೀವಿ ಅಂದ್ರೆ ನೋಡಿ, ಈ ರೀತಿ ಮಾಡಿ ಈ ಕೈನ ಹೀಗ್ ತಂದ್ರೆ ನಮಗೆ ಜಿಂಕೆಯನ್ನ ಆಕಾರ ಹೋಲುವಂತೆ ಈ ಮುದ್ರೆ ಕಾಣಿಸುತ್ತೆ. ಅದಕ್ಕಾಗಿ ಇದನ್ನ ಮೃಗಿ ಮುದ್ರೆ ಅಂತ ಹೇಳ್ತೀವಿ. ಈ ಮೃಗಿ ಮುದ್ರೆಯಲ್ಲಿ ಬಲ ಹೊರಳೆಯನ್ನ ಮುಚ್ಚುವಾಗ ನಾವು ಹೆಬ್ಬೆರಳನ್ನ ಉಪಯೋಗಿಸ್ಬೋದು. ಎಡ ಹೊಳ್ಳೆಯನ್ನ ಮುಚ್ಚುವಾಗ ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳನ್ನ ಉಪಯೋಗಿಸಿ ಈ ಮುದ್ರೆಯಲ್ಲಿ ಮಾಡಬಹುದು. ಹಾಗೆ ಮುದ್ರೆ ಜೊತೆಗೆ ನಾವು ಬಂಧವನ್ನು ಕೂಡ ಇದರಲ್ಲಿ ಮಾಡಬಹುದು. ಈ ಪ್ರಾಣಾಯಾಮದ ವೇಳೆ ಮೂಲಬಂಧ, ಜಾಲಂಧರ ಬಂಧ, ಉಡ್ಡಿಯಾನ ಬಂಧಗಳನ್ನ ಕ್ರಮವಾಗಿ ಕಡ್ಡಾಯವಾಗಿ ಮಾಡ್ಬೇಕು ಅಂತ ಇದೆ. ಆದ್ರೆ ಈ ಪ್ರಾಣಾಯಾಮವನ್ನ ನಾವು ಗುರುವಿನ ಮುಖೇನವೇ ನಾವು ಮಾಡ್ಬೇಕು. ಯಾಕೆಂದ್ರೆ ಯೋಗಾಭ್ಯಾಸದಲ್ಲಿ ಆಸನಾಭ್ಯಾಸ ಆದ ನಂತರ ನಾವು ಪ್ರಾಣಾಯಾಮ ಮಾಡ್ಬೇಕಾದ್ರೆ ಈ ಬಂಧಗಳ ಬಗ್ಗೆ ಯಾವುದೇ ತರವಾದಂತಹ ಒಂದು ನಮ್ಗೆ ಅರಿವು ಇರೋದಿಲ್ಲ. ಹಾಗಾಗಿ ಆ ಬಂಧಗಳನ್ನ ತಿಳ್ಕೊಂಡು ಆ ಗುರು ಮುಖೇನವಾಗಿ ಮುದ್ರೆ ಮತ್ತೆ ಬಂಧವನ್ನು ಅಳವಡಿಸಿಕೊಂಡು ನಾವು ಪ್ರಾಣಾಯಾಮವನ್ನು ಮಾಡಬೇಕು. ಇನ್ನು ಪ್ರಾಣಾಯಾಮದ ಪ್ರಕಾರಗಳು: ಸುಖಪೂರಕ ಪ್ರಾಣಾಯಾಮ, ಚಂದ್ರಾನುಲೋಮ, ಸೂರ್ಯಾನುಲೋಮ, ನಾಡಿ ಶೋಧನ ಪ್ರಾಣಾಯಾಮ, ಸಮವೃತ್ತಿ ಪ್ರಾಣಾಯಾಮ, ವಿಷಮವೃತ್ತಿ ಪ್ರಾಣಾಯಾಮ, ಉಜ್ಜಯಿ ಪ್ರಾಣಾಯಾಮ, ಭ್ರಮರಿ ಪ್ರಾಣಾಯಾಮ, ಭಸ್ತ್ರಿಕಾ, ಕಪಾಲಭಾತಿ, ಶೀತ್ಕಾರಿ, ಸೂರ್ಯಭೇದನ, ಚಂದ್ರಭೇದನ, ಅನುಲೋಮ ವಿಲೋಮ. ಹೀಗೆ ಇದಿಷ್ಟು ಪ್ರಾಣಾಯಾಮದ ಪ್ರಕಾರಗಳು. ಹಾಗೆ ಪ್ರಾಣಾಯಾಮವನ್ನು ನಾವು ಮಾಡ್ಬೇಕಾದ್ರೆ ಕೆಲವೊಂದು ಎಚ್ಚರಿಕೆನ ತಗೋಬೇಕು ನಾವು. ನಾನು ಮುಂಚೆನೆ ಹೇಳಿರೋ ಹಾಗೆ ಈ ಪ್ರಾಣಾಯಾಮವನ್ನ ಗುರುಮುಖೇನ ಅಭ್ಯಾಸ ಮಾಡಬೇಕು. ಅದು ಪರಿಣಿತಿ ಹೊಂದಿದ ಮೇಲೆನೆ ನಾವು ನಿತ್ಯ ಅಭ್ಯಾಸ ಮಾಡಬೇಕು. ಅಲ್ಲಿ ತನಕ ಗುರುಮುಖೇನ ಅಭ್ಯಾಸವನ್ನ ನಿರಂತರವಾಗಿ ಮಾಡ್ತಾ ಇರ್ಬೇಕು. ನಮ್ಗೆ ಅದರ ಪರಿಣಿತಿ ಹೊಂದಿದ ಮೇಲೆ ನಾವು ಪ್ರಾಣಾಯಾಮವನ್ನ ಮುಂದುವರಿಸಬಹುದು. ಆದ್ರೆ ಯಾವುದೇ ಕಾರಣಕ್ಕೂ ಪ್ರಾಣಾಯಾಮವನ್ನ ಈಗ ಆಸನಾಭ್ಯಾಸದಲ್ಲಿ ನಾವು ಆ ಸ್ಥಿತಿಗೆ ಹೋಗಕ್ಕಾಗ್ಲಿಲ್ಲ ಅಂದ್ರೂ ಕೂಡ ಪ್ರಾಣಾಯಾಮದಲ್ಲೂ ಮಾತ್ರ ನಾವು ಪರಿಣಿತಿ ಹೊಂದದೇನೆ ಆ ಪ್ರಾಣಾಯಾಮವನ್ನ ತಪ್ಪಾಗಿ ಮಾಡೋದ್ರಿಂದ ನಮ್ಗೆ ಸಿಗುವ ಪಾಸಿಟಿವ್ ಎನರ್ಜಿಗಿಂತ ನೆಗೆಟಿವ್ ಎನರ್ಜಿನೇ ಜಾಸ್ತಿ. ಅಂದ್ರೆ ನಮ್ಮ ದೇಹಕ್ಕೆ ಸಿಗುವಂತ ಒಂದು ಸಕಾರಾತ್ಮಕವಾದಂತ ಶಕ್ತಿ ಸಿಗುವ ಬದಲು ಅದನ್ನು ತಪ್ಪಾಗಿ ಮಾಡಿದ್ರೆ ನಕಾರಾತ್ಮಕವಾದಂತ ಶಕ್ತಿ ನಮ್ಗೆ ಸಿಗುತ್ತೆ. ಇದು ನಾವು ಎಚ್ಚರಿಕೆಯಿಂದ ಇರಬೇಕು. ಇನ್ನೊಂದ್ ಕಡೆ ನಮ್ಮ ಪತಂಜಲಿ ಮುನಿಗಳು ಹೇಳಿದ್ದಾರೆ, ತತ್ಕ್ಷಿಯಾಟೆ ಪ್ರಕಾಶ ಆವರಣಂ. ಅಂದ್ರೆ ಉಸಿರಾಟದ ಅಭ್ಯಾಸಗಳು ಮನಸ್ಸಿನ ಎಲ್ಲಾ ಕಲ್ಮಶಗಳನ್ನು ನಾಶ ಮಾಡುವ ಮೂಲಕ ನಿಜವಾದ ತಿಳುವಳಿಕೆ ಮತ್ತು ಜ್ಞಾನವನ್ನು ಜೀವನದಲ್ಲಿ ತರುತ್ತದೆ. ಉಸಿರಾಟವು ಜೀವನದ ಮೊದಲ ಮತ್ತು ಕೊನೆಯ ಕ್ರಿಯೆ ಆಗಿದೆ. ಇದನ್ನ ನೆನ್ಪಿಟ್ಕೋಬೇಕು ನಾವು. ಈ ಭೂಮಿ ಮೇಲೆ ನಮ್ಗೆ ಜೀವ ಬಂತು, ಈ ಭೂಮಿಗೆ ನಾವು ಬಂದ್ವಿ ಅಂದ್ರೆ ಆವಾಗ ನಮ್ಮ ಉಸಿರಾಟ ಇರುತ್ತೆ. ನಮ್ಮ ಜೀವ ಈ ಭೂಮಿಯಲ್ಲಿ ಇಲ್ಲ ಅಂದಾಗ ಅಂದ್ರೆ ನಾವು ಸತ್ತ ನಂತರ ಹೋಗುವುದೇ ಉಸಿರು. ನಮ್ಮ ಜನನ ಮತ್ತು ಮರಣದಲ್ಲಿ ಇರುವಂತದ್ದೇ ಉಸಿರಾಟ. ಈ ಉಸಿರಾಟದ ಕ್ರಿಯೆ ಬಂದ ನಂತರ ನಮ್ಮ ಜನನ, ಉಸಿರಾಟದ ಕ್ರಿಯೆ ನಿಂತ ನಂತರ ಅದು ಕೊನೆಯ ಕ್ರಿಯೆ ಆಗಿರುತ್ತೆ. ಹಾಗೆ ಈ ಉಸಿರಾಟದ ಕ್ರಿಯೆ ತುಂಬಾ ಸರಳವಾಗಿ ಇರುತ್ತೆ. ಆದ್ರಿಂದ ನಾವು ಅದನ್ನ ಸಾಮಾನ್ಯ ಲಘುವಾಗಿ ಪರಿಗಣಿಸ್ತೀವಿ. ಏನು ಉಸಿರಾಟ ಮಾಡ್ತಾ ಇದೀವಿ, ಅದ್ರ ಪಾಡ್ಗೆ ಅದಾಗ್ತಾ ಇದೆ ಅಂತ. ಆದ್ರೆ ಇದರ ಮಹತ್ವ ನಿಜವಾಗ್ಲೂ ಅದ್ರ ತಿಳ್ಕೊಂಡ್ಮೇಲೆ ಅದ್ರ ಮಹತ್ವವನ್ನ ನಾವು ಉಸಿರಾಟದ ರೀತಿಯನ್ನೇ ಬದಲಾವಣೆ ಮಾಡ್ಕೋತೀವಿ. ಅದಕ್ಕೆ ಪ್ರಾಣಾಯಾಮ ತುಂಬಾ ಮುಖ್ಯ. ಮತ್ತೆ ನಮ್ಮ ಆರೋಗ್ಯ ಮತ್ತು ಸ್ವಾಸ್ಥ್ಯಕ್ಕೆ ತುಂಬಾ ಪ್ರಮುಖವಾಗಿದ್ದು ಈ ಪ್ರಾಣಾಯಾಮ. ಇದು ದೇಹ, ಮನಸ್ಸು ಮತ್ತು ಹೃದಯದ ಯೋಗಕ್ಷೇಮಕ್ಕೆ
ತುಂಬಾ ಉಪಯೋಗಕಾರಿಯಾಗಿದೆ. ಆದ್ರಿಂದ ಈ ಪ್ರಾಣಾಯಾಮ ಎಂದು ಕರೆಯಲ್ಪಡುವ ಉಸಿರಾಟದ ಅಭ್ಯಾಸಗಳು ನಮ್ಮ ದೇಹಕ್ಕೆ ಹಾಗೂ ಮನಸ್ಸಿಗೆ ತುಂಬಾ ಅವಶ್ಯಕವಾಗಿದೆ. ದೇಹ, ಮನಸ್ಸು ಮತ್ತು ಚೇತನ ಇವುಗಳನ್ನು ಸಂಪರ್ಕಿಸುವ ಶಕ್ತಿಯೇ ಉಸಿರಾಟ ಎಂದು ಯೋಗಿಗಳು ಹಾಗೂ ಯೋಗ ಸಾಧಕರು ಹೇಳಿರ್ತಾರೆ. ಪ್ರಾಚೀನ ಕಾಲದಿಂದಲೂ ಯೋಗಿಗಳು ಉಸಿರಾಟದ ಅಭ್ಯಾಸದ ಪ್ರಯೋಜನಗಳನ್ನ ಮತ್ತು ಮಹತ್ವವನ್ನ ತುಂಬಾ ಚೆನ್ನಾಗಿ ನಮಗೆ ಅರ್ಥ ಮಾಡಿಕೊಟ್ಟಿದ್ದಾರೆ. ನಮ್ಮ ಆರೋಗ್ಯವನ್ನ ಹೊರತುಪಡಿಸಿ ಪ್ರಾಣಾಯಾಮದ ಪ್ರಮುಖ ಪ್ರಯೋಜನವೆಂದರೆ ಪ್ರಜ್ಞೆಯ ವಿಸ್ತರಣೆ, ಅಂದ್ರೆ ನಮ್ಮ ಜ್ಞಾನದ ವಿಸ್ತರಣೆ. ಸರ್, ನಿಮ್ದ ಟೈಮ್ ಆಯ್ತು, ಸೊ ಅದಕ್ಕೆ ಕನ್ಕ್ಲೂಡ್ ಮಾಡ್ಬಿಡಿ ಸರ್. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ, ಬಟ್ ಟೈಮ್ ಇದು ಇರೋಗೋಸ್ಕರ ಎಲ್ಲರಿಗೂ 10 ಮಿನಿಟ್ಸ್ ಕೊಟ್ಟಿರೋಗೋಸ್ಕರ ಸೊ ಇದೊಂದು ಕಂಪ್ಲೀಟ್ ಮಾಡ್ತೀನಿ. ಸರಿ, ಓಕೆ ಸರ್. ಓಕೆ, ಹಾಗೆ ನಮ್ಮನ್ನು ಚಲಿಸುವಂತೆ ಮಾಡುವ ವಾಹನ ಈ ಪ್ರಾಣಶಕ್ತಿಯಾಗಿದೆ. ಈ ಪ್ರಮುಖ ಶಕ್ತಿಯ ಸಹಾಯದಿಂದ ನಾವು ನಿಜವಾದ ಸ್ವಭಾವದಲ್ಲಿ ನಮ್ಮ ಆತ್ಮವನ್ನ ಸ್ಥಾಪಿಸಿಕೊಳ್ತೇವೆ. ಆದ್ರಿಂದ ಉಸಿರಾಟದ ಅಭ್ಯಾಸಗಳು ದೇಹದಲ್ಲಿ ಶಕ್ತಿಯ ಚಾನಲ್ಗಳ ಅಡಚಣೆಯನ್ನು ತೆರವುಗೊಳಿಸಿ ಮತ್ತು ಪ್ರಾಣದ ಚಲನೆಯನ್ನು ಬೆಂಬಲಿಸಲು ವಿನ್ಯಾಸವಾಗಿರುವಂತದ್ದೇ ಈ ಪ್ರಾಣಾಯಾಮ. ನೋಡಿ, ಕೊನೆಯದಾಗಿ ಈ ಪ್ರಾಣಾಯಾಮದಿಂದ ಆಗುವ ಕೆಲವು ಉಪಯೋಗಗಳನ್ನ, ಲಾಭಗಳನ್ನ ತಿಳಿಸಿ ನನ್ನ ಸಂಕೀರ್ಣವನ್ನ ಮುಕ್ತಾಯಗೊಳಿಸ್ತೀನಿ. ನೋಡಿ, ಪ್ರಾಣಾಯಾಮದಿಂದ ಉಸಿರಾಟದ ತೊಂದರೆ ನಿವಾರಣೆ ಆಗುತ್ತೆ, ರಕ್ತ ಪರಿಚಲನೆ ಹಾಗೂ ದೀರ್ಘಾಯುಷ್ಯಕ್ಕೆ ನೆರವನ್ನ ನೀಡುತ್ತೆ, ಏಕಾಗ್ರತೆ ಶಕ್ತಿ ಹೆಚ್ಚಿಸುತ್ತದೆ, ಹಾಗೆ ಮೆದುಳಿಗೆ ಹೆಚ್ಚಿನ ಆಮ್ಲಜನಕವನ್ನ ಪೂರೈಸುತ್ತದೆ. ಅಗತ್ಯ ಆಮ್ಲಜನಕ ಲಭ್ಯವಾಗುವುದರಿಂದ ಮೆದುಳಿಗೆ ಒತ್ತಡ ಕಡಿಮೆಯಾಗಿ ವಿಶ್ರಾಂತಿ ದೊರೆಯುತ್ತದೆ. ಹಾಗೆ ಶ್ವಾಸಕೋಶದ ಹಿಗ್ಗುವಿಕೆಗೆ ಸಹಕಾರಿ, ಇದರಿಂದ ವಿಶಾಲವಾದ ಎದೆಯ ಬೆಳವಣಿಗೆಗೆ ಸಾಧ್ಯವಾಗುತ್ತದೆ. ಓಟಗಾರರಿಗೆ ದೀರ್ಘವಾದ ಓಟಕ್ಕೆ ಸಹಕಾರಿ, ಮತ್ತೆ ದೇಹಕ್ಕೆ ಚೈತನ್ಯವನ್ನು ತುಂಬುತ್ತದೆ. ಮನಸ್ಸಿನ ಮೇಲೆ ಹತೋಟಿಗೆ ಸಹಕಾರಿ, ಮಿದುಳಿನ ಕಾರ್ಯ ಚುರುಕಾಗುತ್ತದೆ, ಲವಲವಿಕೆಯಿಂದ ಕೂಡಿರುತ್ತೇವೆ, ಶ್ವಾಂತ ಸ್ವಭಾವವನ್ನು ಪಡೆಯುತ್ತೇವೆ. ಧ್ಯಾನ ಮಾಡಲು ಪ್ರಾಣಾಯಾಮ ಅಡಿಪಾಯವನ್ನು ಹಾಕುತ್ತದೆ. ಮತ್ತೆ ಜೀರ್ಣಾಂಗ ಸಮಸ್ಯೆಯನ್ನ ನಿವಾರಣೆ ಮಾಡಿ, ಹೃದಯದ ಆರೋಗ್ಯವನ್ನ ಸುಧಾರಿಸಿ, ಏಕಾಗ್ರತೆಯನ್ನು ಹೆಚ್ಚಿಸಿ, ಮೂತ್ರಪಿಂಡಗಳ ದೋಷ ನಿವಾರಣೆ, ವೀರ್ಯಶಕ್ತಿ ವೃದ್ಧಿ ಸೇರಿದಂತೆ ಹಲವು ಕಾಯಿಲೆಗಳಿಂದ ದೂರವಿಡಲು ಈ ಪ್ರಾಣಾಯಾಮ ತುಂಬಾ ಉಪಯೋಗಕಾರಿಯಾಗಿದೆ. ಯೋಗ ಸಮಿಟ್ 2023ರ ಇಂದಿನ ಈ ಕಾರ್ಯಕ್ರಮದಲ್ಲಿ ನನಗೆ ಅವಕಾಶವನ್ನು ಕಲ್ಪಿಸಿ ನನಗೆ ತಿಳಿದಷ್ಟು ಹಾಗೂ ನನ್ನ ಗುರು ಮುಖೇನ ನಾನು ಪ್ರಾಣಾಯಾಮದ ಬಗ್ಗೆ ತಿಳಿದಿರುವಂತ ವಿಚಾರವನ್ನ ತಮ್ಮ ಮುಂದೆ ನಾನು ಪ್ರಚುರಪಡಿಸಿದ್ದೇನೆ. ಇದರಲ್ಲಿ ಭಾಗಿಯಾಗಿರೋ ಎಲ್ರಿಗೂ ಉಪಯೋಗ ಆಗ್ಲಿ, ಎಲ್ಲರೂ